ನಮಸ್ಕಾರ. ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಸೊ ಇವತ್ತು ಸಂಕ್ರಾಂತಿ ಹಬ್ಬಕ್ಕೆ ನಾನು ಕೂಡ ಹಬ್ಬದ ಅಡುಗೆ ಮಾಡ್ತಾ ಇದ್ದೀನಿ. ಸೊ ನಾನು ಏನು ಮಾಡ್ತೀನಿ, ಹೇಗೆ ಮಾಡ್ತೀನಿ ಅಂತ ಕೂಡ ನಾನು ಇವಾಗ ನಿಮಗೆ ತೋರಿಸ್ಕೊಡ್ತೀನಿ. ಬನ್ನಿ ಮಾಡೋಣ. ಅಕ್ಕಿ ಮತ್ತು ಹೆಸರು ಬೇಳೆನ ತೊಳೆದು ಇಲ್ಲಿ ಸ್ವಲ್ಪ 1 ಸ್ಪೂನಷ್ಟು ಎಣ್ಣೆ, ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕಿ ಬೇಯಕ್ಕೆ ಇಡ್ತಿದ್ದೀನಿ. ಇದರಲ್ಲೇ ನಾವು ಇವಾಗ ಸ್ವೀಟ್ ಪೊಂಗಲ್ಗೂ ತೆಗೆಯೋದ್ರಿಂದ ಉಪ್ಪು ಸ್ವಲ್ಪ ಕಮ್ಮಿ ಹಾಕ್ಕೋಬೇಕು. ಅರಿಶಿನ ಕೂಡ ಆಮೇಲೆ ಹಾಕ್ಕೊಳ್ಳೋಣ. ಇದು ಬೇಯೋ ಅಷ್ಟೊತ್ತಿಗೆ ಜೊತೆಗೆ ಗೆಣಸು ಕೂಡ ಬೇಯಕ್ಕೆ ಇಟ್ಕೋಬೇಕು. ಸೊ ಇದು ಗೆಣಸು ಒಂದು 3ರಿಂದ 4 ಮೀಡಿಯಮ್ ಸೈಜ್ ಗೆಣಸನ್ನ ಒಂದು 2ರಿಂದ 2.5 ಇಂಚಷ್ಟು ಉದ್ದಕ್ಕೆ ಕಟ್ ಮಾಡಿದ್ದೀನಿ. ಇದಕ್ಕೂ ಕೂಡ ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಕೊಂಡು ಸ್ವಲ್ಪ ಉಪ್ಪು ಹಾಕಿಸ್ಕೊಂಡು ಒಂದು 4ರಿಂದ 5 ವಿಸಲ್ ಹಾಕ್ಸ್ಕೊಂಡ್ರೆ ಇದು ಕಂಪ್ಲೀಟ್ ಬೆಂದು ಹೋಗುತ್ತೆ. ಸೊ ಇವಾಗ ಪೊಂಗಲ್ಗೆ ಅಕ್ಕಿ ಬೇಳೆ ಮತ್ತು ಗೆಣಸು ಕೂಡ ಬೇಯಿಸ್ಕೊಳ್ಳೋಣ. ಇದು ಬೇಯಿಸ್ಕೊಳ್ಳೋ ಅಷ್ಟೊತ್ತಿಗೆ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಗೆಣಸು ಬೆಂದಿದ್ದಾಗಿದೆ. ಸೊ ಇವಾಗ ಇಲ್ಲಿ ನಾನು ಅದೇ ಗೆಣಸನ್ನ ಕುಕ್ಕರಿಂದ ಆಚೆ ತೆಗೆದು ಶೇಂಗಾ ಬೀಜ ಕೂಡ ಬೇಯಿಸ್ತಾ ಇದ್ದೀನಿ. ಸೊ ಸಂಕ್ರಾಂತಿ ವಿಶೇಷ ಅಂದರೆ ಅವರೆಕಾಯಿ, ಕಡಲೆ ಬೀಜ ಇದೆ ಅಲ್ವಾ. ಸೊ ಇವಾಗ ಇದನ್ನು ಕೂಡ ಒಂದು 4 ವಿಸಿಲ್ ಹಾಕ್ಸ್ಕೊಂಡ್ರೆ ಮೆತ್ತಗೆ ಬೇಯುತ್ತೆ. ಸೊ ಇದನ್ನು ಬೇಯಿಸ್ಕೊಳ್ಳೋಣ. ಸೊ ಇವಾಗ ಈ ಪೊಂಗಲ್ದು ಇಷ್ಟು ಹದಕ್ಕೆ ಬೆಂದಿದೆ. ಸೊ ಇದು ಇವಾಗ ಕಂಪ್ಲೀಟ್ ಸ್ಮ್ಯಾಶ್ ಆಗೋಷ್ಟು ಬೆಂದಿದೆ. ಇದರಲ್ಲಿ ನಾನು ಸ್ವಲ್ಪ ಸಿಹಿ ಪೊಂಗಲ್ಗೂ ತೆಗೆದಿದ್ದೀನಿ. ಇವಾಗ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ. ಜೊತೆಗೆ ನಾನಿಲ್ಲಿ ಆಲ್ರೆಡಿ ಒಗ್ಗರಣೆ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಈಗ ಒಗ್ಗರಣೆಗೆ ಎಣ್ಣೆ ಮತ್ತು ಕಾಳು ಮೆಣಸು, ಒಂದು 2ರಿಂದ 3 ಹಸಿ ಮೆಣಸಿನ್ಕಾಯಿ ಹಾಕಿ ಅದಕ್ಕೆ ಸ್ವಲ್ಪ ಅರಿಶಿನ ಸೇರಿಸಿದ್ದೆ. ಸೊ ಇವಾಗ ಖಾರ ಪೊಂಗಲ್ಗೆ ಒಗ್ಗರಣೆನೂ ರೆಡಿ ಆಯಿತು. ಇದು ಇನ್ನೊಂದು 2 ಕುದಿ ಬಂದರೆ ಪೊಂಗಲ್ ರೆಡಿ ಆಗುತ್ತೆ. ಬೇಕಂದರೆ ಲಿಡ್ ಕ್ಲೋಸ್ ಮಾಡಿ 1 ಅಥವಾ 2 ವಿಸಲ್ ಹಾಕ್ಸಿದ್ರು ಮುಗ್ದೋಗುತ್ತೆ. ಹಾಗೆ ಇಲ್ಲಿ ಸಿಹಿ ಪೊಂಗಲ್ಗೆ ತೆಗೆದಿರೋ ಅಂಥದ್ದು ಕೂಡ ಕುದೀತಾ ಇದೆ. ಇವಾಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಬೆಲ್ಲದ ಪಾಕ ಸೇರಿಸ್ಕೋಬೇಕು ಸ್ವೀಟ್ಗೆ. ಸೊ ಇದನ್ನು ಕೂಡ ನೀಟಾಗಿ 1 ಅಥವಾ 2 ಕುದಿ ಕುದಿಸ್ಕೊಂಡ್ರೆ ಸಿಹಿ ಪೊಂಗಲ್ ಕೂಡ ರೆಡಿ ಆಗುತ್ತೆ. ಸೊ ಇದು ಕುದಿಸ್ಕೊಳ್ಳುವಾಗ ಹಾಗೆ ನಾನು ತುಪ್ಪದಲ್ಲಿ ಹುರಿದಿದ್ದಂಥ ದ್ರಾಕ್ಷಿ ಮತ್ತು ಗೋಡಂಬಿನ ಕೂಡ ಸೇರಿಸ್ತಾ ಇದ್ದೀನಿ. ಸೊ ಇವಾಗ ಸಿಹಿ ಪೊಂಗಲ್, ಖಾರ ಪೊಂಗಲ್ ಎರಡೂ ರೆಡಿ ಆಯಿತು. ಶೇಂಗಾ ಬೀಜ ಕೂಡ ಇವಾಗ ಆಲ್ರೆಡಿ ಬೆಂದಿದೆ. ಸೊ ನೋಡ್ತಾ ಇರ್ಬೋದು ಕುಕ್ಕರ್ ಲಿಡ್ ಇವಾಗ ಆಲ್ರೆಡಿ ಅದು ಬೆಂದಿರೋದನ್ನು ತೆಗಿಬೇಕು. ಜೊತೆಗೆ ಈಗ ಗೆಣಸಿಗೆ ಒಗ್ಗರಣೆ ಮಾಡೋಣ. ನಾನಿಲ್ಲಿ ಬೇಯಿಸಿರೋ ಗೆಣಸನ್ನ ಸಿಪ್ಪೆ ತೆಗೆದುಬಿಟ್ಟು 2 ಪಾರ್ಟಾಗಿ ಡಿವೈಡ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾವು ಒಂದು ಸ್ವೀಟ್ ಮಾಡಬೇಕು. ಸೊ ಇದನ್ನು ಸಪ್ರೇಟಾಗಿ ಇಡೋಣ. ನೆಕ್ಸ್ಟ್ ಸ್ವೀಟ್ ಹೇಗೆ ಮಾಡೋದು ತೋರಿಸ್ತೀನಿ. ಮಿಕ್ಕಿರೋ ಪಾರ್ಟ್ನ ಈ ರೀತಿಲಿ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸಿಪ್ಪೆ ತೆಗೆದು ಕಟ್ ಮಾಡಿರೋದು. ಇದನ್ನು ಒಗ್ಗರಣೆ ಮಾಡೋದು ತೋರಿಸ್ತೀನಿ. ಈಗ ಒಂದು ಚಿಕ್ಕ ಬಾಣಲಿ ತೊಗೊಂಡಿದ್ದೀನಿ. ಇದಕ್ಕೆ 1.5 ಟೇಬಲ್ ಸ್ಪೂನಷ್ಟು ಎಣ್ಣೆ ಸಾಕು. ಜಾಸ್ತಿ ಎಣ್ಣೆ ಹಾಕಿದ್ರೆ ಕೂಡ ಚೆನ್ನಾಗಿ ಅನಿಸಲ್ಲ. ಒಂದು ಈರುಳ್ಳಿನ ಮಾರ್ಕ್ಸ್ಕೊಳ್ಳೋಕ್ಕೆ ಎಷ್ಟು ಎಣ್ಣೆ ಬೇಕೋ ಅಷ್ಟು 1.5ರಿಂದ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ತೊಗೊಂಡು ಈ ಎಣ್ಣೆ ಕಾದ್ಮೇಲೆ ಇದಕ್ಕೆ ಸಾಸಿವೆ ಜೀರಿಗೆ ಹಾಕ್ಕೋಬೇಕು. ಸಾಸಿವೆ ಜೀರಿಗೆ, 1-2 ಒಣಮೆಣಸಿನ್ಕಾಯಿ, ಜೊತೆಗೆ ಈರುಳ್ಳಿ ಸೇರಿಸಿ, ಕರಿಬೇವು ಈರುಳ್ಳಿ ಸೇರಿಸಿ ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಒಣಮೆಣಸಿನ್ಕಾಯಿ ಜಸ್ಟ್ ಫ್ಲೇವರ್ಗಷ್ಟೇ ಆ್ಯಡ್ ಮಾಡಿರೋದು, ಅದೇನು ಖಾರ ಅನಿಸಲ್ಲ. ಸೊ ಅದಕ್ಕೆ ನಾವು ಆಮೇಲೆ ಬೇಕಾದರೆ ಚಿಲ್ಲಿ ಫ್ಲೇಕ್ಸ್ ಆ್ಯಡ್ ಮಾಡ್ಕೋಬೋದು. ಸೊ ಇವಾಗ ಈರುಳ್ಳಿ ಮಾಗಿದೆ, ಅದಕ್ಕೆ ಕಟ್ ಮಾಡ್ಕೊಂಡಿರೋ ಅಂಥ ಗೆಣಸನ್ನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು, ನಿಮಗೆ ಸ್ವಲ್ಪ ಖಾರ ಬೇಕು, ಟೇಸ್ಟ್ ಸ್ವಲ್ಪ ಫ್ಲೇವರ್ ಇರಲಿ, ಗೆಣಸು ಸ್ವೀಟ್ನೆಸ್ ಇದೆ ಅನಿಸೋದಾದರೆ ಎಷ್ಟು ಬೇಕೋ ಅಷ್ಟು ನೋಡಿ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಗೆಣಸು ಒಗ್ಗರಣೆ ಕೂಡ ರೆಡಿ ಆಗುತ್ತೆ. ಸ್ವೀಟ್ ಗೆಣಸನ್ನ ತಿನ್ನೋಕ್ಕೆ ಕಾಯಿ ರಸಕ್ಕೆ 1-2ರಿಂದ 3 ಟೇಬಲ್ ಸ್ಪೂನಷ್ಟು ಕಡಲೆ, ಅದಕ್ಕೆ ಒಂದು 1/2 ಕಪ್ ಅಷ್ಟು ತೆಂಗಿನಕಾಯಿ, 1-2ರಿಂದ 3 ಏಲಕ್ಕಿ, ಜೊತೆಗೆ ಒಂದು ಅರ್ಧ ಇಂಚಷ್ಟು ಒಣಶುಂಠಿ ಇದ್ದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಅದಕ್ಕೆ ಅದನ್ನು ಫುಲ್ಲು ನುಣ್ಣಗೆ ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ರುಬ್ಕೊಂಡು ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಬೆಲ್ಲದ ಪಾಕ ಸೇರಿಸ್ಕೊಂಡ್ರೆ ಈ ಕಾಯಿ ರಸ ಕೂಡ ರೆಡಿ ಆಗುತ್ತೆ. ಸೊ ಇದ್ರ ಜೊತೆಗೆ ನಾನು ಆವಾಗಲೇ ನಿಮಗೆ ಎತ್ತಿಟ್ಟಿದ್ದೆ ಅಂತ ಹೇಳಿದ್ನಲ್ಲ, ಆ ಗೆಣಸನ್ನ ಮಿಕ್ಸ್ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ಮತ್ತು ನೆಕ್ಸ್ಟ್ ಬೇಯಿಸಿಟ್ಟಿದ್ದಂಥ ಕಡಲೆ ಬೀಜ, ಇದರಲ್ಲಿ ನೀರು ತೆಗೆದಿದ್ದೀನಿ. ಶೇಂಗಾ ಬೀಜನ ಬೇಯಿಸ್ಕೊಂಡಿರೋ ನೀರು ತೆಗೆದಿದ್ದೀನಿ. ಇದಕ್ಕೆ ಈರುಳ್ಳಿ, ಪೆಪ್ಪರ್ ಪೌಡರು, ಸಾಲ್ಟ್ ಎಷ್ಟು ಬೇಕೋ ಅಷ್ಟು ರುಚಿಗೆ ಸ್ವಲ್ಪ ಹಾಕ್ಕೋಬೇಕು, ಯಾಕಂದರೆ ಬೇಯಿಸುವಾಗ ಕೂಡ ಸಾಲ್ಟ್ ಹಾಕಿರ್ತೀವಿ. ಸೊ ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಈ ಹಸಿ ಶೇಂಗಾ ಬೀಜ ಕೂಡ ರೆಡಿ ಆಗುತ್ತೆ. ಇದು ಕೂಡ ಪ್ರೋಟೀನ್ ರಿಚ್ಚೇ. ನಾನು ಆಗಾಗ ಎಲ್ಲ ವಿಡಿಯೋಲ್ಲೂ ತೋರಿಸ್ತಾ ಇರ್ತೀನಿ. ಏನೇ ಮಾಡಿದ್ರು ಸೈಡಲ್ಲಿ ಕಡಲೆ ಬೀಜ ಕೂಡ ಇರುತ್ತೆ. ಸೊ ಇವಾಗ ಸಂಕ್ರಾಂತಿ ಹಬ್ಬದ ಅಡುಗೆ ಎಲ್ಲ ರೆಡಿ ಆಯಿತು. ಸರ್ವ್ ಮಾಡೋಣ.
ಸೊ ಸಂಕ್ರಾಂತಿ ಹಬ್ಬದ ಅಡುಗೆ ರೆಡಿಯಾಗಿದೆ. ಗೆಣಸು ಜೊತೆಗೆ ಒಗ್ಗರಣೆ ಗೆಣಸು ಮತ್ತು ಸ್ವೀಟ್ ಗೆಣಸು, ಕಡಲೆ ಬೀಜ ಜೊತೆಗೆ ಸ್ವೀಟ್ ಪೊಂಗಲ್ ಮತ್ತು ಖಾರ ಪೊಂಗಲ್. ಸೊ ಈ ರೆಸಿಪಿ ನಿಮಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನೀವು ಕೂಡ ಏನು ಬೇರೆ ಸ್ಪೆಷಲ್ ಡಿಶಸ್ ಮಾಡ್ತೀರಾ ಹಬ್ಬಕ್ಕೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸಂಕ್ರಾಂತಿ ಹಬ್ಬ ಅಂದಮೇಲೆ ಏನೇ ಅಡುಗೆ ಮಾಡಿದ್ರು ಎಳ್ಳು ಬೆಲ್ಲ ಇಲ್ಲ ಅಂದರೆ ಹೇಗೆ ಅಲ್ವಾ? ಸೊ ಅದಕ್ಕೆ ಸಂಕ್ರಾಂತಿ ಹಬ್ಬಕ್ಕೆ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡೋಣ ಅಂತ ಹೇಳ್ತಾ ನೆಕ್ಸ್ಟ್ ಇನ್ನೊಂದು ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಬೈ ಬಾಯ್.